ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ಸ್ನೇಹಿತರೆ. ಎಲ್ರಿಗೂ SPP ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಮಾರ್ಚ್ 30ರಂದು ಮೇಷ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಅದರಲ್ಲೂ ಈ ಹೊಸ ಸಂವತ್ಸರವು ಈ ಮೇಷ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಹಾಗೆ ಈ ರಾಶಿಯವರಿಗೆ ಮಾರ್ಚ್ 30ರ ನಂತರ ಏನೆಲ್ಲ ಅದೃಷ್ಟ ಒಲಿಯಲಿದೆ, ನಾಳೆಯ ದಿನ ಈ ರಾಶಿಯವರಿಗೆ ಏನೆಲ್ಲ ಫಲಗಳು ಪ್ರಾಪ್ತಿಯಾಗಲಿದೆ, ಹಾಗೆಯೇ ಶ್ರೀ ಪರಭವನಾಮ ಸಂವತ್ಸರವು ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ, ಆರೋಗ್ಯ, ವೈವಾಹಿಕ ಜೀವನ, ಪ್ರೇಮ ಮತ್ತು ಸಂಬಂಧ, ಹಾಗೆಯೇ ನಿಮ್ಮ ವ್ಯವಹಾರ, ಶಿಕ್ಷಣ ಮತ್ತು ಹಣಕಾಸಿನ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಹಾಗೆಯೇ ನಾಳೆಯ ದಿನ ಈ ರಾಶಿಯವರು ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ, ಹಾಗೆ ಈ ರಾಶಿಯವರ ಗುಣ ಸ್ವಭಾವಗಳು ಹೇಗಿರಲಿದೆ ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ ಸ್ನೇಹಿತರೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರು ಕೂಡ ಅವರವರ ರಾಶಿಯ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಹಾಯವಾಗ್ತದೆ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ನಾಳೆಯ ದಿನ ಈ ಮೇಷ ರಾಶಿಯವರಿಗೆ ವೈಯಕ್ತಿಕ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ ಎಂಬುದನ್ನು ನೋಡ್ತಾ ಬರೋದಾದರೆ, ಹೌದು ಸ್ನೇಹಿತರೆ, ನಾಳೆಯ ದಿನ ಸೋಮವಾರದ ಚಂದ್ರನ ಶಕ್ತಿಯು ನಿಮ್ಮ ಆಂತರಿಕ ಧ್ವನಿಯನ್ನು ಕೇಳಲು ಪ್ರೇರೇಪಿಸ್ತಾ ಹೋಗ್ತದೆ. ನಾಳೆಯ ದಿನದಂದು ಕ್ಷೀಣಿಸ್ತಿರತಕ್ಕಂತಹ ಚಂದ್ರನ ಹಂತದಲ್ಲಿ ಹಳೆಯ ಅಭ್ಯಾಸಗಳನ್ನು ಬಿಡುವಂತಹ ಸಮಯ. ನಿಮಗೆ ಯಾವುದೇ ಹಳೆಯ ಅಭ್ಯಾಸಗಳು ಇದ್ದರೆ ನಾಳೆ ಬಿಡುವಂತಹ ಸಮಯ ಈ ರಾಶಿಯವರಿಗೆ ಆಗಿರ್ತದೆ. ಅದರಲ್ಲೂ ಈ ವಸಂತ ಋತುವಿನ ನವೀಕರಣ ಶಕ್ತಿಯು ನಿಮ್ಮೊಳಗೆ ಹೊಸ ಗುರಿಗಳನ್ನು ಕೂಡ ಬೆಳೆಸ್ತಾ ಹೋಗ್ತದೆ. ಇದು ನೀವು ಹೊಸ ಹೊಸ ಕೆಲಸಗಳನ್ನು ಕೈಗೊಳ್ಳಲು ಕೂಡ ಸಹಾಯ ಮಾಡ್ತಾ ಹೋಗ್ತದೆ ಸ್ನೇಹಿತರೆ. ಈ ಮಾರ್ಚ್ 30ರ ನಂತರ ಶಾಂತ ಧ್ಯಾನದ ಮೂಲಕ ನಿಮ್ಮ ಮನಸ್ಸನ್ನು ಇನ್ನಷ್ಟು ಶುದ್ಧೀಕರಿಸಬಹುದಾಗಿದೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಈ ರಾಶಿಯವರು ಕಾಣ್ತೀರಿ. ಇನ್ನು ಈ ರಾಶಿಯವರ ಪ್ರೇಮ ಮತ್ತು ಸಂಬಂಧಗಳ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಈ ಮಾರ್ಚ್ 30 ಈ ರಾಶಿಯವರಿಗೆ ನಾಳೆಯ ದಿನದಿಂದ ಸಂಗಾತಿಯೊಂದಿಗೆ ಆಳವಾದಂತಹ ಸಂಭಾಷಣೆಗೆ ಸಮಯ ಸಿಗ್ತಾ ಹೋಗ್ತದೆ. ಇದು ನಿಮ್ಮ ಜೀವನದಲ್ಲಿ ಅಂದುಕೊಂಡಂತಹ ಸಮಸ್ಯೆಗಳನ್ನು ಬಗೆಹರಿಸ್ತಾ ಹೋಗ್ತದೆ ಸ್ನೇಹಿತರೆ. ಪ್ರಯಾಣಕ್ಕಿಂತ ಸ್ಥಿರತೆ ಮತ್ತು ತಿಳುವಳಿಕೆಯು ಇಂದಿನ ವಿಷಯವಾಗಿರ್ತದೆ. ಏಕಾಂಗಿಗಳು ತ್ವರಿತ ನಿರ್ಧಾರಗಳನ್ನು ತಪ್ಪಿಸಬೇಕು. ಯಾವುದೇ ಕಾರಣಕ್ಕೂ ಒಮ್ಮೆಲೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಸಂಜೆಯ ವೇಳೆ ಶಾಂತ ವಾತಾವರಣದಲ್ಲಿ ಸಮಯವನ್ನು ಕಳೆಯುವುದು ಸಂಬಂಧಗಳನ್ನು ಕೂಡ ಬಲಪಡಿಸ್ತಾ ಹೋಗ್ತದೆ. ಕೇಳುವುದು ಮಾತನಾಡುವುದಕ್ಕಿಂತ ಮುಖ್ಯವಾಗಿರ್ತದೆ. ಹಾಗೆ ಈ ರಾಶಿಯವರು ನಿಮ್ಮ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗಿದ್ದರೆ, ಹಾಗೆ ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗಿದ್ದರೆ ಉತ್ತಮವಾದಂತಹ ಸಂವಹನವನ್ನು ನಡೆಸುವ ಮೂಲಕ ನಾಳೆ ನೀವು ಪರಿಹಾರವನ್ನು ಕೂಡ ಕಂಡುಕೊಳ್ಬೋದಾಗಿದೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಸಂಬಂಧಗಳ ವಿಚಾರದಲ್ಲಿ ಕಾಣ್ತಾ ಬರ್ತೀರಿ. ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತೆಯೇ ನಾಳೆಯ ದಿನವು ವೃತ್ತಿ ಮತ್ತು ಹಣಕಾಸಿನ ವಿಚಾರದಲ್ಲಿ ಲಾಭವನ್ನು ತರಲಿದೆಯಾ, ವೃತ್ತಿಯಲ್ಲಿ ಧನಲಾಭ ಆಗಲಿದೆಯಾ ಅಂತ ನೋಡ್ತಾ ಬರೋದಾದರೆ, ಹೌದು ಸ್ನೇಹಿತರೆ, ತಂಡದ ಸದಸ್ಯರೊಂದಿಗೆ ಸಹಕಾರದಿಂದ ಕೆಲಸ ಮಾಡುವುದು ನಾಳೆಯ ಯಶಸ್ಸಿನ ಕೀಲಿಯಾಗಿರ್ತದೆ. ನಾಳೆ ನಿಮ್ಮ ಗ್ರೂಪ್ ಜೊತೆಗೆ ಸೇರಿಕೊಂಡು ಕೆಲಸ ಮಾಡೋದ್ರಿಂದ ಸಾಕಷ್ಟು ಯಶಸ್ಸನ್ನು ಕಾಣ್ತಾ ಬರ್ತೀರಿ. ನಿಮ್ಮ ಸ್ವತಂತ್ರ ಸ್ವಭಾವವನ್ನು ಸ್ವಲ್ಪ ಹಿಂದಕ್ಕೆ ಇಟ್ಟು ಇತರರ ಸಲಹೆಯನ್ನು ಆಲಿಸ್ತಾ ಬನ್ನಿ. ಇದು ನಿಮಗೆ ಬಹಳಷ್ಟು ಒಳಿತನ್ನು ಮಾಡಲಿದೆ. ಹಳೆಯ ಯೋಜನೆಗಳನ್ನು ಪೂರ್ಣಗೊಳಿಸುವತ್ತ ಗಮನವನ್ನು ಕೇಂದ್ರೀಕರಿಸಿ. ಇದು ನಿಮ್ಮ ಜೀವನವನ್ನು ಇನ್ನಷ್ಟು ಉತ್ತಮದ ಹಾದಿಗೆ ತರಲಿದೆ. ಹೊಸದನ್ನು ಆರಂಭಿಸುವುದಕ್ಕಿಂತ ಪ್ರಸ್ತುತ ಇರುವುದನ್ನು ಮುಗಿಸುವುದು ಅನುಕೂಲ. ಯಾವುದನ್ನು ಕೂಡ ಬಾಕಿ ಉಳಿಸಲಿಕ್ಕೆ ಹೋಗಬೇಡಿ. ಬೆಳಗ್ಗೆ 10ರಿಂದ 12ರವರೆಗೆ ನಿಮಗೆ ಪ್ರೊಡಕ್ಟಿವಿಟಿಯಲ್ಲಿ ಬಹಳ ಉತ್ತಮವಾದಂತಹ ಅಭ್ಯಾಸಗಳನ್ನು ಕಾಣ್ತಾ ಬರ್ತೀರಿ. ಬಹಳ ಉತ್ತಮವಾದಂತಹ ಸಮಯವೂ ಕೂಡ ಆಗಿರ್ತದೆ ನಾಳೆಯ ದಿನದಿಂದ ಸ್ನೇಹಿತರೆ. ಅದರಲ್ಲೂ ಈ ರಾಶಿಯವರ ಆರೋಗ್ಯ ಮತ್ತು ಶುಭ ಸ್ಥಿತಿಯ ವಿಚಾರಕ್ಕೆ ಬರೋದಾದರೆ, ನಾಳೆಯ ದಿನ ನಿಮ್ಮ ಮಾನಸಿಕ ವಿಶ್ರಾಂತಿಗೆ ಆದ್ಯತೆಯನ್ನು ನೀಡ್ತಾ ಬನ್ನಿ. ಹಾಗೆಯೇ ಅತಿಯಾದಂತಹ ದೈಹಿಕ ಶ್ರಮವನ್ನು ತಪ್ಪಿಸಿ. ನಾಳೆಯ ದಿನದಂದು ಹಗುರವಾದಂತಹ ಯೋಗಾಸನಗಳನ್ನು ಅಭ್ಯಾಸವನ್ನು ಮಾಡ್ತಾ ಬನ್ನಿ. ನಾಳೆಯ ದಿನದಂದು ಮಾತ್ರವಲ್ಲ ಸ್ನೇಹಿತರೆ, ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಅಳವಡಿಸ್ಕೊಳ್ಳೋದ್ರಿಂದ ನಿಮ್ಮ ಮಾನಸಿಕ ಶಕ್ತಿ ಮತ್ತು ದೈಹಿಕ ಶಕ್ತಿ ವೃದ್ಧಿ ಆಗ್ತಾ ಹೋಗ್ತದೆ.
ಇದರಿಂದ ನಿಮ್ಮ ಆರೋಗ್ಯದವು ಕೂಡ ಬಹಳಷ್ಟು ಉತ್ತಮವಾಗಿರಲಿದೆ. ನೀರಿನ ಸೇವನೆಯನ್ನು ಈ ಟೈಮ್ನಲ್ಲಿ ಹೆಚ್ಚಿಸ್ಕೊಳ್ತಾ ಬನ್ನಿ. ಹಸಿರು ತರಕಾರಿಗಳನ್ನು ಸೇರಿಸಿ. ತಲೆನೋವು ಅಥವಾ ಕಣ್ಣಿನ ಆಯಾಸ ಈ ಟೈಮ್ನಲ್ಲಿ ಸಂಭವಿಸ್ಬೋದು. ತಡರಾತ್ರಿ ಎಚ್ಚರವಾಗುವುದನ್ನು ತಪ್ಪಿಸಿ. ಇದರಿಂದ ಬಹಳಷ್ಟು ನಿದ್ರಾಹೀನತೆಯ ಸಮಸ್ಯೆಗಳು ಕೂಡ ಕಾರಣ ಆಗಬಹುದು. ಅದರಿಂದ ಬಹಳ ಎಚ್ಚರವನ್ನು ವಹಿಸುವುದು ಕೂಡ ಈ ರಾಶಿಯವರಿಗೆ ಅವಶ್ಯವಾಗಿರ್ತದೆ ಅಂತಲೇ ಹೇಳ್ಬೋದು. ನಾಳೆಯ ದಿನದಂದು ಈ ರಾಶಿಯವರ ಭಾವನೆಗಳು ಮತ್ತು ಮನಸ್ಸು ಹೇಗಿರಲಿದೆ ಅಂತ ನೋಡ್ತಾ ಬರೋದಾದರೆ, ಕುಟುಂಬದ ಸದಸ್ಯರೊಂದಿಗೆ ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುವುದರಿಂದ ಭಾವನಾತ್ಮಕ ಬಲವು ನಾಳೆಯ ದಿನದಂದು ಈ ರಾಶಿಯವರಿಗೆ ಹೆಚ್ಚಾಗ್ತಾ ಹೋಗ್ತದೆ. ಅದರಲ್ಲೂ ನಾಳೆಯ ಸೋಮವಾರವು ಶಿವನಿಗೆ ಪ್ರಿಯವಾಗಿರುವುದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ. ಚಂದ್ರನ ಪ್ರಭಾವವು ನಿಮ್ಮನ್ನು ಹೆಚ್ಚು ಸಂವೇದನಶೀಲರನ್ನಾಗಿ ಮಾಡ್ತಾ ಹೋಗ್ತದೆ. ಕ್ಷಮೆ ಮತ್ತು ಬಿಡುಗಡೆಯ ಶಕ್ತಿಯನ್ನು ನಾಳೆಯ ದಿನದಂದು ಅನುಭವಿಸ್ತಾ ಹೋಗ್ತೀರಿ. ಸ್ವಯಂ ಕಾಳಜಿಯ ಮೂಲಕ ಭಾವನಾತ್ಮಕ ಸಮತೋಲನವನ್ನು ಈ ರಾಶಿಯವರು ಕಾಪಾಡಿಕೊಳ್ತಾ ಬನ್ನಿ. ಇದು ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ತರ್ತಾ ಬರ್ತದೆ. ಇದರಿಂದ ನಿಮ್ಮ ಮನಸ್ಸು ಕೂಡ ಚಂಚಲಕ್ಕೆ ಒಳಗಾಗದೆ ನೀವು ಕೆಲಸದಲ್ಲಿ ಉತ್ತಮವಾಗಿ ನಿರತರಾಗ್ತಾ ಹೋಗ್ತೀರಿ. ಹಾಗೆ ಈ ರಾಶಿಯವರು ಪ್ರಮುಖವಾಗಿ ನಿಮ್ಮ ಮನಸ್ಥಿತಿಯನ್ನು ಒಂದೇ ಕಡೆ ಏಕಾಗ್ರತೆಗೆ ತರಬೇಕಾಗಿರುತ್ತದೆ. ಇದು ನಿಮ್ಮನ್ನು ಬಹಳಷ್ಟು ಚಂಚಲಕ್ಕೆ ಈಡು ಮಾಡ್ಬೋದು. ಅದರಿಂದ ಬಹಳ ಎಚ್ಚರಿಕೆಯನ್ನು ವಹಿಸುವುದು ಕೂಡ ಈ ರಾಶಿಯವರಿಗೆ ಅವಶ್ಯಕ ಅಂತಲೇ ಹೇಳ್ಬೋದು. ಇನ್ನು ನಾಳೆಯ ದಿನದಂದು ಈ ರಾಶಿಯವರ ಅದೃಷ್ಟದ ಒಳನೋಟಗಳು ಹೇಗಿರ್ತದೆ ಅಂತ ನೋಡ್ತಾ ಬರೋದಾದರೆ, ಮೊದಲನೇದಾಗಿ ಅದೃಷ್ಟ ಸಂಖ್ಯೆಗಳು ಈ ಮೇಷ ರಾಶಿಯವರಿಗೆ 7, 16, 23, 34, 41 ಸ್ನೇಹಿತರ. ಹಣಕಾಸಿನ ವಿಷಯಗಳಲ್ಲಿ ಮಧ್ಯಮ ಅದೃಷ್ಟ ಈ ರಾಶಿಯವರಿಗೆ ನಾಳೆಯ ದಿನದಂದು ಇರಲಿದೆ. ಕುಟುಂಬದ ಸಂಬಂಧಗಳಲ್ಲಿ ಸಕಾರಾತ್ಮಕವಾದ ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ವೃತ್ತಿಪರ ವಿಷಯಗಳಲ್ಲಿ ತಾಳ್ಮೆಯಿಂದ ಕಾಯುವುದು ಕೂಡ ಉತ್ತಮವಾದಂತಹ ಫಲವನ್ನು ನಿಮಗೆ ನೀಡ್ತಾ ಬರ್ತದೆ. ಈ ರಾಶಿಯವರಿಗೆ ಬೆಳ್ಳಿ ಬಣ್ಣವು ನಿಮಗೆ ಅನುಕೂಲಕರವಾಗಿರುವುದರಿಂದ ನಾಳೆಯ ದಿನದಂದು ಈ ರಾಶಿಯವರು ಬೆಳ್ಳಿ ಧರಿಸಲು ಕೂಡ ಯೋಗ್ಯವಾಗಿರಲಿದೆ. ಇನ್ನು ಈ ರಾಶಿಯವರ ಪ್ರವಾಸ ಮತ್ತು ಚಲನೆಯ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ದೂರದ ಪ್ರಯಾಣಕ್ಕಿಂತ ಸ್ಥಳೀಯ ಸಂಚಾರವು ನಾಳೆಯ ದಿನದಂದು ಹೆಚ್ಚು ಫಲಪ್ರದವಾಗಿರ್ತದೆ. ಇದರಿಂದ ಉತ್ತಮವಾದಂತಹ ಅವಕಾಶಗಳು ಕೂಡ ಸಿಗ್ತಾ ಬರ್ತದೆ. ಮಧ್ಯಾಹ್ನದ ನಂತರದ ಸಮಯದಲ್ಲಿ ಸಣ್ಣ ಪ್ರವಾಸವು ಅನಿರೀಕ್ಷಿತವಾದಂತಹ ಮಾಹಿತಿಯನ್ನು ಕೂಡ ನಿಮಗೆ ತರಬಹುದು. ಪೂರ್ವ ದಿಕ್ಕಿನ ಕಡೆಗೆ ಚಲಿಸುವುದು ಅನುಕೂಲಕರವಾಗಿರುವುದರಿಂದ ವಾಹನವನ್ನು ಚಲಾಯಿಸುವಾಗ ಎಚ್ಚರಿಕೆಯನ್ನು ವಹಿಸಿ ಈ ರಾಶಿಯವರು. ಹಾಗೆ ನಾಳೆಯ ದಿನದಂದು ನಿಮ್ಮ ಪ್ರವಾಸದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನಾಳೆಯ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ತರಲಿದೆ. ಹಾಗೆಯೇ ಶಿಕ್ಷಣದ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಈ ಮೇಷ ರಾಶಿಯವರು ಶಿಕ್ಷಣದ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನೀವು ನಿಮ್ಮ ಏಕಾಗ್ರತೆ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ಬರಬೇಕು. ಪ್ರಯಾಣ ಪ್ರವಾಸದ ಈ ಸಮಯದಲ್ಲಿ ಈ ರಾಶಿಯವರು ನೀವು ಓದಿನ ಮೇಲೆ ಹೆಚ್ಚಿನ ಗಮನ ಕೊಡುವುದು ಕೂಡ ಅವಶ್ಯಕ. ಏಕೆಂದರೆ ಶನಿಯು ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ಕೊಡುವುದರಿಂದ ಶಿಸ್ತಿನಿಂದ ಇದ್ದು ಸಮಯ ಪರಿಪಾಲನೆಯನ್ನು ಮಾಡಿಕೊಂಡು ಈ ರಾಶಿಯವರು ಓದಿದ್ದೇ ಆದರೆ ಉತ್ತಮವಾದಂತಹ ಫಲಿತಾಂಶಗಳನ್ನು ಕೂಡ ಪಡಿಬೋದಾಗಿದೆ. ಹಾಗಾದರೆ ನಾಳೆಯ ದಿನದಂದು ಈ ಮೇಷ ರಾಶಿಯವರ ಗುಣ ಸ್ವಭಾವಗಳು ಹೇಗಿರ್ತದೆ ಅಂತ ನೋಡ್ತಾ ಬರೋದಾದರೆ, ಈ ಮೇಷ ರಾಶಿಯವರು ಮಂಗಳ ಗ್ರಹದಿಂದ ಆಳಲ್ಪಡುವ ಅಗ್ನಿತತ್ವದ ಚಿಹ್ನೆಯಾಗಿರೋ ಕಾರಣ ಈ ರಾಶಿಯವರಿಗೆ ಧೈರ್ಯ ಹೆಚ್ಚಾಗ್ತಾ ಬರ್ತದೆ. ನಾಯಕತ್ವದ ಗುಣಗಳು ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಉತ್ಸಾಹದಿಂದ ತುಂಬಿರ್ತೀರಿ. ನಿಮ್ಮ ಸ್ವತಂತ್ರ ಸ್ವಭಾವ ಮತ್ತು ಪ್ರವರ್ತಕ ಶಕ್ತಿಯು ಯಾವುದೇ ಸವಾಲನ್ನು ಎದುರಿಸುವಂತಹ ಸಾಮರ್ಥ್ಯವನ್ನು ಈ ರಾಶಿಯವರಿಗೆ ನೀಡ್ತಾ ಬರ್ತದೆ ಅಂತಲೇ ಹೇಳ್ಬೋದು. ಹಾಗೆಯೇ ಈ ರಾಶಿಯವರು ಕೆಲವೊಂದು ವಿಚಾರದಲ್ಲೂ ಕೂಡ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ನಿದ್ರೆಯ ವಿಚಾರದಲ್ಲಿ, ನಿಮ್ಮ ಆರೋಗ್ಯದ ವಿಚಾರದಲ್ಲಿ, ಹಾಗೆ ನಿಮ್ಮ ವೈಯಕ್ತಿಕ ಜೀವನದ ವಿಚಾರದಲ್ಲೂ ಕೂಡ ಬಹಳಷ್ಟು ತಾಳ್ಮೆಯನ್ನು ಇರಬೇಕು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ನಾಳೆಯ ದಿನದಂದು ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಅಂತ ನೋಡ್ತಾ ಬರೋದಾದರೆ, ನಾಳೆ ಬಿಳಿ ಬಣ್ಣದ ಉಡುಪನ್ನು ಧರಿಸ್ಕೊಳ್ಳಿ ಅಥವಾ ಚಂದ್ರಕಾಂತ ರತ್ನವನ್ನು ನೀವು ಧರಿಸಿ ಸ್ನೇಹಿತರೆ. ನಾಳೆ ಸಂಜೆ 6ರ ಸಮಯದಲ್ಲಿ ದೀಪವನ್ನು ಬೆಳಗಿಸಿ ತಾಜಾ ಹಾಲಿನಿಂದ ಏಲಕ್ಕಿ ಸೇರಿಸಿ ಅದನ್ನು ಸೇವಿಸ್ತಾ ಬನ್ನಿ. ಇದು ಸಾಕಷ್ಟು ಉತ್ತಮವಾದಂತಹ ಫಲಗಳನ್ನು ನಿಮಗೆ ನೀಡಲಿದೆ. ನಾಳೆ ಸೋಮವಾರವೂ ಕೂಡ ಆಗಿರೋದ್ರಿಂದ ಆ ಶಿವನ ಧ್ಯಾನವನ್ನು ಮಾಡಿ ಸ್ನೇಹಿತರೆ. ಓಂ ನಮೋ ಶಿವಾಯ ಎಂಬ ಮಂತ್ರವನ್ನು ಜಪಿಸಿ. ಇದರಿಂದ ಆ ಶಿವನ ಅನುಗ್ರಹವೂ ಕೂಡ ಸಿಗಲಿದೆ. ಹಾಗೆ ನೀವು ಹೊಂದಿಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಹಾಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ.
ಪ್ರತಿದಿನ ಬೆಳಗ್ಗೆ ಎದ್ದು ಸೂರ್ಯನಿಗೆ ಆರ್ಘ್ಯವನ್ನು ನೀರಿನ ರೂಪದಲ್ಲಿ ಸಲ್ಲಿಸೋದ್ರಿಂದ ಆ ಸೂರ್ಯದೇವರ ಕೃಪೆಯೂ ಕೂಡ ಈ ರಾಶಿಯವರಿಗೆ ಒಳಿತನ್ನು ತರಲಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ನಾಳೆಯ ದಿನವೂ ಸಾಕಷ್ಟು ಬದಲಾವಣೆಗಳನ್ನು ಈ ಮೇಷ ರಾಶಿಯವರ ಜೀವನದಲ್ಲಿ ತರಲಿದೆ. ಇದರಿಂದ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ನೆರವೇರ್ತಾ ಬರ್ತವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ನಮಃ ಶಿವಾಯ, ಓಂ ಅಂಗರಾಯಕಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಶಿವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ಆ ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿ ಮನೆಯಲ್ಲಿ ಸುಖ ಸಮೃದ್ಧಿ ಜೊತೆಗೆ ಸಂಪತ್ತನ್ನು ಕೂಡ ನಿಮಗೆ ನೀಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.